ಅಮ್ಮ ಬೆಳಿಗ್ಗೆ ತಿಂಡಿಗೆ ಕಡಲೆ ಕಸಿ ಮಾಡಿದರು. ನಾನು ಸ್ವಲ್ಪ ಏಳುವಾಗ ಲೇಟ್ ಆಯಿತು, ಹಾಗೆ ನನಗೆ ತಿನ್ನಲಿಕ್ಕೆ ಪುರ್ಸೊತ್ತಿರಲಿಲ್ಲ. ಮತ್ತು ಅಮ್ಮನದ್ದು ಕಿರಿಕಿರಿ ಸ್ಟಾರ್ಟ್ ಆಯಿತು. ನಾನು ಬೆಳಿಗ್ಗೆ ನಿಮಗೆ ತಿಂಡಿ ಮಾಡೋದು, ನೀವು ಅದನ್ನು ತಿನ್ನಲಿಕ್ಕಿಲ್ಲ, ಹಾಗೆ ಹೀಗೆ ಅಂತ. ರಪ್ಪ ಕಡಲೆ ಮಸಾಲ ಮಾಡುವಂತ ನೆನಪಾಯಿತು. ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಟೊಮ್ಯಾಟೊ, ಮತ್ತು ಸ್ವಲ್ಪ ನೀರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ. ಸೊ ಇದನ್ನು ನಾವು ಕಡಲೆ ಮಸಾಲ ಹೇಗೆ ಮಾಡೋದು ಅಂತ ನೋಡುವ. ಫಸ್ಟಿಗೆ ಸ್ವಲ್ಪ ಕಡಲೆನ ನಾನು ಓವನಲ್ಲಿ ಬಿಸಿ ಮಾಡಿದೆ, ಅಂದರೆ ಸಂಜೆ ಆಗಿತ್ತು. ನೆಕ್ಸ್ಟ್ ಇವಾಗ ಒಂದು ಬೌಲಿಗೆ ಸ್ವಲ್ಪ ಈರುಳ್ಳಿ, ಮತ್ತು ಟೊಮ್ಯಾಟೊ, ಮತ್ತು ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು, ಮತ್ತು ಮೆಣಸಿನ್ಕಾಯನ್ನು ಹಾಕ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಮಸಾಲ ಹುಡಿ ಎಲ್ಲ ಹಾಕಲಿಕ್ಕುಂಟು. ಫಸ್ಟಿಗೆ ನಾವು ಸ್ವಲ್ಪ ಸಾಂಬಾರು ಪುಡಿ ಹಾಕುವ, ಮತ್ತು ನೆಕ್ಸ್ಟು ಸ್ವಲ್ಪ ಮೆಣಸಿನ ಹುಡಿ, ಮತ್ತು ಸ್ವಲ್ಪ ಉಪ್ಪು. ಇದು ಆಲ್ರೆಡಿ ಅಮ್ಮ ಕಡಲೆ ಬೇಯಿಸಿದಾಗ ಉಪ್ಪಿರ್ತದೆ. ಇದು ಜಸ್ಟ್ ಈ ಈರುಳ್ಳಿ ಮತ್ತು ಟೊಮೆಟೊಗೆ ಇದಾಗಲಿಕ್ಕೆ ಸ್ವಲ್ಪ ಉಪ್ಪು ಸಾಕು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಇದನ್ನು ಚೆಂದ ಮಿಕ್ಸ್ ಮಾಡುವ. ಮತ್ತು ಮನೆಯಲ್ಲಿ ಲಿಂಬೆಹಣ್ಣು ಏನಾದರೂ ಇದ್ದರೆ ಅದನ್ನು ಕೂಡ ನಾವು ಹಿಂಡ್ಬೋದು. ಸೊ ನಾನೊಂದು ಸಣ್ಣದು ಪೀಸ್ ಇತ್ತು, ಸೊ ಅದನ್ನು ಲಿಂಬೆ ಕೂಡ ಹಿಂಡ್ತಾ ಇದ್ದೇನೆ ಇವಾಗ. ಸೊ ಇದನ್ನು ಹಾಕಿ ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ನಂತರ ಇವಾಗ ಬಿಸಿ ಮಾಡಿರೋ ಕಡಲೆ ಗಸಿನ ಇದಕ್ಕೆ ಸೇರಿಸಿ ಮತ್ತು ಅದನ್ನು ಚೆಂದ ಮಿಕ್ಸ್ ಮಾಡಬೇಕು. ಅದು ಈರುಳ್ಳಿ ಮತ್ತು ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲ ಚೆಂದ ಮಿಕ್ಸ್ ಆಗಬೇಕು. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದು ಆ್ಯಕ್ಚುಲಿ ನಮ್ಮ ಊರಲ್ಲಿ ಒಂದು ಸಣ್ಣ ಅಂಗಡಿಯಲ್ಲಿ ಕಡಲೆ ಮಸಾಲ ಸಿಗ್ತದೆ, ಭಾರೀ ಚೆಂದ ಮಾಡ್ತಾರೆ ಅವರು. ಸೊ ಹಾಗೆ ನಾನು ಕೂಡ ಮನೆಯಲ್ಲಿ ಟ್ರೈ ಮಾಡುವ ಅಂತ ಮಾಡಿದ್ದು. ನೀವು ಟ್ರೈ ಮಾಡಿ ನನಗೆ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಚೆಂದ ಆಗ್ತದೆ. ಇದು ಜಸ್ಟ್ ನಾರ್ಮಲ್ ಕಡಲೆ ಗಸಿ ಮಾಡೋದಕ್ಕಿಂತ ಈ ಥರ ಮಸಾಲ ಮಾಡಿದರೆ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಭಾರಿ ಚೆಂದ ಆಗ್ತದೆ.